ಓಂ ಶಾಂತಿ. ಡೇಟ್ ಆಗಿದೆ 27/3/1986. ಅವ್ಯಕ್ತ ಬಾಪ್ದಾದ ಮುರಳಿ ಮಹಾವಾಕ್ಯ ಆಗಿದೆ. ಸದಾಕೆ ಸ್ನೇಹಿ ಬನೋ, ಸದಾಕೆ ಸ್ನೇಹಿ ಬನೋ. ಯಾವಾಗಲೂ ಬಾಬರವರ ಸ್ನೇಹಿ ಆಗಬೇಕು. ಸರ್ವ ಸ್ನೇಹಿ ಬಾಪ್ದಾದ ಬೋಲೆ. ಬಾಬಾ ಎಲ್ಲರ ಸ್ನೇಹಿಯಾಗಿದ್ದಾರಲ್ಲ ಅಂತ ಬಾಪ್ದಾದ ಹೇಳ್ತಾರೆ, आज स्नेह का सागर बाप अपने स्नेही बच्चों से मिलने के लिए आए हैं. ಇಂದು ಸ್ನೇಹ ಸಾಗರ ತಂದೆ ತನ್ನ ಸ್ನೇಹಿ ಮಕ್ಕಳನ್ನು ಭೇಟಿ ಮಾಡೋಕ್ಕೆ ಬಂದಿದ್ದಾರೆ. यह रूहानी स्नेह हर बच्चे को सहजयोगी बना देता है. ಈ ಒಂದು ಆತ್ಮಿಕ ಸ್ನೇಹ ಪ್ರತಿಯೊಂದು ಮಕ್ಕಳನ್ನು ಸಹಜಯೋಗಿಯನ್ನಾಗಿ ಮಾಡ್ತದೆ. यह स्नेह सारे पुराने संसार को सहज बुलाने का साधन है. ಏನು ಪರಮಾತ್ಮನ ಮೇಲೆ ಸ್ನೇಹ ಇದೆಯೋ ಅದು ಇಡೀ ಹಳೆಯ ಸಂಸಾರವನ್ನು ಸಹಜವಾಗಿ ಮರೆಸುವಂತಹ ಒಂದು ಸಾಧನ ಆಗಿದೆ. ಯಾವುದು? ಸ್ನೇಹ. यह स्नेह हर आत्मा को बाप का बनाने में एकमात्र शक्तिशाली साधन है. ಈ ಸ್ನೇಹ ಪ್ರತಿಯೊಬ್ಬ ಆತ್ಮನನ್ನು ತಂದೆಯವರನ್ನಾಗಿ ಮಾಡ್ತಕ್ಕಂಥ ಕೇವಲ ಒಂದು ಶಕ್ತಿಶಾಲಿ ಸಾಧನ ಆಗಿದೆ. ಸ್ನೇಹ ಬ್ರಾಹ್ಮಣ ಜೀವನ ಕಾ ಫೌಂಡೇಶನ್ ಹೇ. ಸ್ನೇಹ ಬ್ರಾಹ್ಮಣ ಜೀವನದ ತಳಪಾಯ ಆಗಿದೆ. ಸ್ನೇಹ ಶಕ್ತಿಶಾಲಿ ಜೀವನ ಬನಾನೆ ಕಾ ಪಾಲನಾ ಕಾ ಆಧಾರ ಹೇ. ಸ್ನೇಹ ಶಕ್ತಿಶಾಲಿ ಜೀವನ ಆಗುವುದರ ಒಂದು ಪಾಲನೆ ಮಾಡತಕ್ಕಂಥ ಒಂದು ಆಧಾರ ಸ್ನೇಹ ಆಗಿದೆ. सभी जो भी श्रेष्ठ आत्माएं बाप के पास सम्मुख पहुंची है, उन सभी के पहुंचने का आधार भी स्नेह है. ಬಾಬಾ ಹೇಳ್ತಾರೆ, ಎಲ್ಲ ಆತ್ಮಗಳು, ಶ್ರೇಷ್ಠಾತ್ಮಗಳು ತಂದೆ ಎದುರುಗಡೆ ಏನು ಬಂದು ತಲುಪಿದಿರೋ ಇದಕ್ಕೆ ಆಧಾರನೂ ಕೂಡ ಏನಾಗಿದೆ? ಸ್ನೇಹ ಆಗಿದೆ. स्नेह के पंखों से उड़ते हुए आकर मधुबन निवासी बनते हैं. ಸ್ನೇಹದ ರೆಕ್ಕೆಗಳಿಂದ ಹಾರ್ತಾ ಬಂದು ಮಧುಬನದ ನಿವಾಸಿಗಳು ಆಗಿದ್ದೀರಾ. बाप दादा सर्व स्नेही बच्चों को देख रहे थे. ये स्नेही तो सब बच्चे हैं, लेकिन अंतर क्या है? ಬಾಬಾ ಹೇಳ್ತಾರೆ, ಬಾಪ್ ದಾದಾ ಎಲ್ಲ ಸ್ನೇಹಿ ಮಕ್ಕಳನ್ನು ನೋಡ್ತಿದ್ದಾರೆ. ಸ್ನೇಹ ಎಲ್ಲ ಮಕ್ಕಳಲ್ಲಿ ಅಂತರ ಯಾಕೆ ಕಾಣಿಸ್ತಿದೆ? ನಂಬರ್ವಾರ್ ಕ್ಯೂ ಬಂತೆ ಹೇ? ಕಾರಣ ಸ್ನೇಹಿ ಸಭಿ ಹೇ, ಲೇಕಿನ್ ಕೋಯಿ ಹೇ ಸದಾ ಸ್ನೇಹಿ ಅವ್ರ ಕೋಯಿ ಹೇ ಸ್ನೇಹಿ. ಎಲ್ಲ ಮಕ್ಕಳು ಬಾಬಾಗೆ ಸ್ನೇಹಿ ಆಗಿದ್ದಾರೆ, ಅದರಲ್ಲೂ ಕೂಡ ಏನಿದ್ದಾರೆ? ನಂಬರ್ವಾರ್. ಬಾಬಾ ಹೇಳ್ತಾರೆ ಅಂತರ ಇದೆ. और तीसरे हैं समय प्रमाण स्नेह निभाने वाले. ಬಾಬಾ ಹೇಳ್ತಾರೆ, ಕೆಲವರು ಸದಾ ಸ್ನೇಹಿ ಆಗಿದ್ದಾರೆ, ಇನ್ನು ಕೆಲವರು ಬರೀ ಸ್ನೇಹಿ ಆಗಿದ್ದಾರೆ. ಇನ್ನು ಮೂರನೇ ಥರ ಸಮಯ ಪ್ರಮಾಣ ಸ್ನೇಹವನ್ನು ನಿಭಾಯಿಸುವಂಥವರು. ಬಾಪ್ ದಾದಾನೆ 3 ಪ್ರಕಾರ ಕಿ ಸ್ನೇಹಿ ದೇಖೆ. ಬಾಬಾ 3 ಪ್ರಕಾರದ ಸ್ನೇಹವನ್ನು ನೋಡಿದರು. जो सदा स्नेही है वह लवलीन होने के कारण मेहनत और मुश्किल से सदा ऊंचे रहते हैं. ಬಾಬಾ ಹೇಳ್ತಾರೆ, ಯಾರು ಸದಾ ಸ್ನೇಹಿ ಆಗಿದ್ದಾರೋ, ಲವ್ಲೀನ್ ಆಗಿರೋದ್ರ ಕಾರಣ ಪರಿಶ್ರಮ ಆಗೋದಿಲ್ಲ, ಕಠಿಣ ಅನಿಸೋದಿಲ್ಲ, ಅವರು ಯಾವಾಗಲೂ ಶ್ರೇಷ್ಠ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ನ ಮೆಹನತ್ ಕರ್ನಿ ಪಡ್ತಿ ನ ಮುಷ್ಕಿಲ್ ಕಾ ಅನುಭವ ಹೋತಾ. ಅವ್ರಿಗೆ ಪರಿಶ್ರಮನೂ ಆಗೋದಿಲ್ಲ, ಕಠಿಣತೆಯ ಅನುಭವನೂ ಆಗೋದಿಲ್ಲ. क्योंकि सदा स्नेही होने के कारण उन्होंने आगे प्रकृति और माया दोनों अभी से दासी बन जाती. ಯಾಕಂತಂದರೆ ಯಾವಾಗಲೂ ಯಾರು ಸ್ನೇಹಿ ಆಗಿರ್ತಾರೋ ಅದರ ಕಾರಣವಾಗಿ ಅವ್ರ ಎದುರುಗಡೆ ಪ್ರಕೃತಿ ಮತ್ತು ಮಾಯೆ ಎರಡು ಏನಾಗಿರ್ತದೆ? ದಾಸಿ ಆಗಿರ್ತದೆ. ಅರ್ಥಾತ್ ಸದಾ ಸ್ನೇಹಿ ಆತ್ಮ मालिक बन जाती तो प्रकृति माया स्वतः ही दासी रूपे हो जाती है. ಅದರ ಅರ್ಥ ಹೇಳ್ತಾರೆ ಬಾಬಾ, ಯಾವಾಗಲೂ ಪರಮಾತ್ಮನ ಜೊತೆ ಸ್ನೇಹಿ ಆಗಿತ್ತು ಆತ್ಮ ಅಂತಂದರೆ ಆತ್ಮ ಮಾಲೀಕ ಆಗಿಬಿಡ್ತದೆ. ಇದರ ಮೇಲೆ ಪ್ರಕೃತಿ ಮತ್ತು ಮಾಯೆನೂ ಕೂಡ ಸ್ವತಃ ದಾಸಿ ರೂಪದಲ್ಲಿ ಬಂದುಬಿಡ್ತದೆ.
प्रकृति माया की हिम्मत नहीं जो सदा स्नेही का समय व संकल्प अपने तरफ लगावे. ಬಾಬಾ ಹೇಳ್ತಾರೆ, ಪ್ರಕೃತಿ ಮತ್ತು ಮಾಯೆಗೆ ಧೈರ್ಯ ಇಲ್ಲ. ಏನು, ಯಾರು ಸ್ನೇಹಿಯಾಗಿದ್ದಾರೋ, ಯಾವಾಗಲೂ ಸ್ನೇಹಿಯಾಗಿದ್ದಾರೋ, ಸಂಕಲ್ಪ ಅವ್ರ ಕಡೆ ಆಕರ್ಷಣೆ ಆಗೋದಿಲ್ಲ. ಸದಾ ಸ್ನೇಹಿ ಆತ್ಮಾओं का हर समय हर संकल्प है ही बाप की याद और सेवा के प्रति. ಯಾವಾಗಲೂ ಯಾರು ಸ್ನೇಹಿ ಆತ್ಮಗಳ ಒಂದು ಪ್ರತಿ ಸಮಯ ಪ್ರತಿ ಸಂಕಲ್ಪನ ಕೂಡ ತಂದೆಯ ನೆನಪನ್ನೇ ಮಾಡುವುದರ ಸೇವೆಯಲ್ಲಿರ್ತಾರೆ. इसलिए प्रकृति और माया भी जानती है कि यह सदा स्नेही बच्चे संकल्प से भी कब हमारे अधीन नहीं हो सकते. ಬಾಬಾ ಹೇಳ್ತಾರೆ, ಆದ್ದರಿಂದ ಪ್ರಕೃತಿ ಮತ್ತು ಮಾಯೆ ತಿಳ್ಕೊಂಡಿದೆ, ಇವರು ಸದಾ ಬಾಬಾನ ಜೊತೆ ಸ್ನೇಹಿಯಾಗಿರ್ತಾರೆ, ಅದಕ್ಕೆ ನಮ್ಮ ಅಧೀನಕ್ಕೆ ಇವರು ಬರೋದಿಲ್ಲ ಅಂತ ತಿಳ್ಕೊತಾರೆ. ಯಾವುದು, ಪ್ರಕೃತಿ ಮತ್ತು ಮಾಯಾ. सर्वशक्तियों के अधिकारी आत्माएं हैं, सदा स्नेही आत्मा की स्थिति का ही गायन है. एक बाप दूसरा न कोई, बाप ही मेरा संसार है. ಬಾಬಾ ಹೇಳ್ತಾರೆ, ಯಾರು ಸ್ನೇಹಿ ಆತ್ಮಗಳಿರ್ತಾರೋ, ಸ್ನೇಹದ ಸ್ಥಿತಿಯಲ್ಲಿರ್ತಾರೋ, ಅವರು ಕೇವಲ ಒಬ್ಬ ತಂದೆ ಮತ್ತು ಬೇರೆ ಯಾರೂ ಇಲ್ಲ, ನನ್ನ ಸಂಸಾರನೇ ಏನಾಗಿದೆ, ಬಾಬಾ ಆಗಿದ್ದಾರೆ. दूसरा नंबर, स्नेही आत्माएं स्नेह में रहती जरूर है, लेकिन सदा न होने कारण कभी कभी मन के संकल्प द्वारा भी कहाँ और तरफ स्नेह जाता है. ಸ್ನೇಹಿ ಆತ್ಮಗಳು ಸ್ನೇಹದಲ್ಲಿ ಇರ್ತಾರೆ, ಆದರೆ ಸದಾ ಇರೋದರ ಕಾರಣ ಕಭಿ ಆವಾಗ ಮನಸ್ಸಿನ ಸಂಕಲ್ಪದ ಮುಖಾಂತರ ಏನಾಗ್ಬಿಡ್ತದೆ, ಅವ್ರ ತರಫ್ ಸ್ನೇಹ ಜಾತ, ಬೇರೆ ಕಡೆ ಸ್ನೇಹ ಮಾಡೋಕ್ಕೆ ಶುರು ಮಾಡ್ತಾರೆ. बहुत थोड़ा बीच बीच में स्वयं को परिवर्तन करके कारण कभी मेहनत का कभी मुश्किल का अनुभव करते. ಅದಕ್ಕೆ ಹೇಳ್ತಾರೆ, ಬಹುತ್ ಥೋಡ, ಬಹಳಷ್ಟು ಜನ ನಡು ಏನು ಮಾಡ್ತಾರೆ, ಸ್ವಯಂವನ್ನು ಏನು ಮಾಡ್ತಾರೆ, ಪರಿವರ್ತನೆ ಮಾಡೋದರ ಕಾರಣ ಬಾಬಾ ಹೇಳ್ತಾರೆ, ಸ್ವಯಂವನ್ನು ಪರಿವರ್ತನೆ ಮಾಡುವುದರಲ್ಲಿ ಏನು ಮಾಡ್ತಾರೆ, ಪರಿಶ್ರಮ ಹಾಕ್ತಾರೆ, ಕಠಿಣ ಅನ್ನಿಸ್ತದೆ. ಲೇಕಿನ್ ಬಹುತ್ ಥೋಡ, ಆದರೆ ಸ್ವಲ್ಪ ಜನ, ಜಬ್ ಭಿ ಕೋಯಿ ಪ್ರಕೃತಿ ವ ಮಾಯಾ ಕಾ ಸೂಕ್ಷ್ಮ ವಾರ್ ಹೋ ಜಾತಾ ಹೈ तो उसी समय स्नेह के कारण याद जल्दी आ जाती है और याद की शक्ति से अपने को बहुत जल्दी परिवर्तन भी कर लेते हैं. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ಯಾವುದೇ ಪ್ರಕೃತಿ ಅಥವಾ ಮಾಯೆ ಸೂಕ್ಷ್ಮ ಯುದ್ಧ ಮಾಡ್ತಾ ಬಂತು ಅಂತಂದರೆ, ಅದೇ ಸಮಯದಲ್ಲಿ ಬಾಬಾನ ಮೇಲೆ ಸ್ನೇಹ ಇರುವುದರ ಕಾರಣ ಬೇಗನೆ ಏನಾಗ್ಬಿಡ್ತಾರೆ, ಚೇಂಜ್ ಆಗಿ ಪರಮಾತ್ಮನ ನೆನಪು ಮಾಡಿ ಆ ಶಕ್ತಿಯಿಂದ ತಮ್ಮನ್ನು ತಾವು ಬೇಗನೆ ಪರಿವರ್ತನೆ ಮಾಡ್ಕೊಳ್ತಾರೆ. लेकिन थोड़ा समय और फिर भी संकल्प मुश्किल या मेहनत में लग जाता है. ಆದರೆ ಸ್ವಲ್ಪ ಸಮಯ ಏನಾಗ್ಬಿಡ್ತದೆ, ಕಠಿಣ ಅನ್ನಿಸ್ತದೆ, ಪರಿಶ್ರಮ ಪಡಬೇಕಾಗ್ತದೆ. ಕಭಿ ಕಭಿ ಸ್ನೇಹ ಸಾಧಾರಣ ಹೋ ಜಾತಾ ಹೈ, ಪರಮಾತ್ಮನ ಜೊತೆ ಸ್ನೇಹನೂ ಕೂಡ ಸಾಧಾರಣ ಆಗಿಬಿಡ್ತದೆ. ಕಭಿ ಕಭಿ ಸ್ನೇಹ ಮೇ ಲವಲೀನ್ ರಹತೆ, ಸ್ನೇಹದಲ್ಲಿ ಲವಲೀನ ಆಗ್ತಾರೆ. ಸ್ಟೇಜ್ ಮೇ ಫರ್ಕ್ ಪಡ್ತಾ रहता, ಸ್ಥಿತಿನಲ್ಲಿ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಲೇಕಿನ್ ಫಿರ್ ಭಿ ಜ್ಯಾದಾ ಸಮಯ ಯಾ ಸಂಕಲ್ಪ ವ್ಯರ್ಥ ನಹಿ ಜಾತಾ, ಆದರೂ ಕೂಡ ಬಹಳಷ್ಟು ಸಮಯ ವ್ಯರ್ಥ ಹೋಗೋದಿಲ್ಲ. इसलिए स्नेही है लेकिन सदा स्नेही न होने के कारण सेकंड नंबर हो जाते हैं. ಅದಕ್ಕೆ ಸ್ನೇಹಿ ಆದ್ದರಿಂದ ಸದಾ ಸ್ನೇಹಿ ನ ಆಗೋದರ ಕಾರಣ ಸೆಕೆಂಡ್ನಲ್ಲಿ ನಂಬರ್ ಬಂದುಬಿಡ್ತಾರೆ. तीसरे हैं समय प्रमाण स्नेह निभाने वाले. ಇನ್ನು ಮೂರನೇ ಥರ ಏನಿದ್ದಾರೆ, ಸಮಯ ಪ್ರಮಾಣ ಸ್ನೇಹ ನಿಭಾಯಿಸುವಂಥವ್ರು. ऐसी आत्माएं समझती हैं कि
सच्चा स्नेह सिवाय बाप के और कोई से मिल बाबा ಹೇಳ್ತಾರೆ ಸಮಯ ಪ್ರಮಾಣ ಸ್ನೇಹ ನಿಭಾನೆ ವಾಲೆ ಸಮಯಕ್ಕನುಸಾರವಾಗಿ ಬಾಬಾಂದು ಸ್ನೇಹ ನಿಭಾಯಿಸ್ತಾರೆ ಅಂತಂದ್ರೆ ಹೇಳ್ತಾರಲ್ಲ, ಪರಿಸ್ಥಿತಿ ಬಂದಾಗ ಬಾಬಾ ನೆನಪು ಮಾಡೋದು. ಅದಕ್ಕೆ ಹೇಳ್ತಾರೆ ಏನು ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ, ಹಾಗೆ ऐसी आत्माएं समझती हैं कि सच्चा स्नेह सिवाय बाप के और कोई से मिल नहीं सकते और यही रूहानी स्नेह सदा के लिए श्रेष्ठ बनाने वाला है. ಅದಕ್ಕೆ ಬಾಬಾ ಹೇಳ್ತಾರೆ, ಕೆಲವು ಆತ್ಮಗಳು ತಿಳ್ಕೊತಾರೆ ಸಚ್ಚಾ ಸ್ನೇಹ ಸಿವಾಯ್ ತಂದೆ ಬಿಟ್ಟರೆ ಯಾರನ್ನೂ ಭೇಟಿಯಾಗೋದಿಲ್ಲ. ಮತ್ತೇನಾಗ್ತದೆ, ಇಂಥ ರುಹಾನಿ ಸ್ನೇಹ ಸದಾ ಕೇಲಿಯೇ ಶ್ರೇಷ್ಠ ಆಗಿಬಿಡ್ತಾರೆ. ಜ್ಞಾನ ಅರ್ಥಾತ್ ಸಮಶ್, ಜ್ಞಾನ ಅಂದ್ರೇನು, ತಿಳುವಳಿಕೆ. ಪುರಿ ಹೇ ಯಹ ಬಾಬಾ ಹೇಳ್ತಾರೆ, ಜ್ಞಾನ ಅರ್ಥಾತ್ ಸಮಶ್ ಪುರಿ ಹೇ और यही ಸ್ನೇಹಿ ಜೀವನ್ ಪ್ರಿಯ ಭೀ ಲಗ್ತಿ ಹೇ. ಜ್ಞಾನದ ಅರ್ಥನೇನು, ತಿಳುವಳಿಕೆ, ಸಂಪೂರ್ಣ ತಿಳ್ಕೊಳ್ಳೋದು. ಮತ್ತು ಸ್ನೇಹಿ ಜೀವನ ಪ್ರಿಯ ಅನಿಸ್ತದೆ. ಯಾರ ಮೇಲಿನ ಸ್ನೇಹ? ಪರಮಾತ್ಮನ ಮೇಲಿನ ಸ್ನೇಹ ಏನು ಅನಿಸ್ತದೆ? ಪ್ರಿಯ ಅನಿಸ್ತದೆ. लेकिन कोई अपनी देह के लगाव के संस्कार या कोई भी विशेष पुराण संस्कार व किसी व्यक्ति व वस्तु के संस्कार व व्यर्थ संकल्पों के संस्कार व कंट्रोलिंग पावर न होने के कारण व्यर्थ संकल्पों का बोझ है. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ನೇಹ, ಬಾಬಾನ ಮೇಲೆ ಸ್ನೇಹ ಏನೋ ಛಲ ಅನ್ನಿಸ್ತದೆ. ಆದರೆ ಕೆಲವರು ಏನು ಮಾಡ್ತಾರೆ, ದೇಹದ ಮೇಲೆ ಪ್ರೀತಿ ಇರೋದರಿಂದ ಸಂಸ್ಕಾರ, ಹಳೆಯ ಸಂಸ್ಕಾರಗಳು, ಮತ್ತು ಹೇಳ್ತಾರೆ ಬಾಬಾ ವ್ಯಕ್ತಿ ವಸ್ತುವಿನಲ್ಲಿ ಆಕರ್ಷಣೆಯ ಸಂಸ್ಕಾರ, ವ್ಯರ್ಥ ಸಂಕಲ್ಪಗಳ ಸಂಸ್ಕಾರ, ಇವೆಲ್ಲ ಏನಾಗ್ತವೆ, ಕಂಟ್ರೋಲಿಂಗ್ ಪವರ್ ಇರುವುದಿಲ್ಲ ಅದ್ರ ಮೇಲೆ. ಅದರ ಕಾರಣ ಆತ್ಮನ ಮೇಲೆ ಏನಾಗ್ತದೆ, ಬೋझ ಕೂಡ್ತದೆ. वह संगठन की शक्ति की कमी होने के कारण संगठन में सफल नहीं हो सकते. ಸಂಘಟನ ಶಕ್ತಿಯ ಕಡಿಮೆ ಇರೋದರಿಂದ ಏನಾಗ್ತದೆ, ಸಂಘಟನದಲ್ಲಿ ಸಫಲತೆ ಸಿಗೋದಿಲ್ಲ. संगठन की परिस्थिति स्नेह को समाप्त कर अपने तरफ खींच लेती है. ಸಂಘಟನೆ ಪರಿಸ್ಥಿತಿ ಸ್ನೇಹ ಸಮಾಪ್ತ ಮಾಡಿ ತನ್ನ ಕಡೆ ಎಳ್ಕೊಳ್ತದೆ ಅಂತ ಹೇಳ್ತಾರೆ ಬಾಬಾ. ಅವ್ರ ಕೊಯ್ ಸದಾ ಹಿ ದಿಲ್ ಶಿಕಸ್ತ್ ಜಲ್ದಿ ಹೋತೆ ಹೇ. ಇನ್ನು ಕೆಲವರು ಬಹಳಷ್ಟು ಬೇಗನೆ ಹೃದಯ ವಿಧೀಣ ಆಗಿಬಿಡ್ತಾರೆ. अभी अभी बहुत अच्छे उड़ते रहेंगे और अभी अभी देखो तो अपने आप से ही दिल ಶಿಕಸ್ತ್. ಈಗೀಗ ಬಹಳಷ್ಟು ಬಾಬಾ ಸ್ನೇಹದಲ್ಲಿ ಪ್ರೇಮದಲ್ಲಿ ಹಾರಾಡ್ತಿರ್ತಾರೆ, ಒಮ್ಮಿಂದೊಮ್ಮೆ ಏನಾಗ್ಬಿಡ್ತಾರೆ, ಹೃದಯ ವಿದೀರ್ಣ ಆಗ್ತಾರೆ. यह स्वयं से दिल शिकस्त होने का संस्कार भी सदा स्नेही बनने नहीं देता. ಹೇಳ್ತಾರೆ ಬಾಬಾ, ಈ ದಿಲ್ ಶಿಕಸ್ತ್, ಬೇಗನೆ ಹೃದಯ ವಿಧೀಣ ಆಗೋದರ ಕಾರಣ ಸದಾ ಸ್ನೇಹಿಯನ್ನಾಗಿ ಮಾಡೋಕ್ಕೆ ಬಿಡುವುದಿಲ್ಲ ಆ ಸಂಸ್ಕಾರ. किसी न किसी प्रकार का संस्कार परिस्थिति की तरफ, प्रकृति की तरफ आकर्षित कर देता है. ಬಾಬಾ ಹೇಳ್ತಾರೆ, ಯಾವುದೋ ಒಂದು ಪ್ರಕಾರದ ಸಂಸ್ಕಾರ ಪರಿಸ್ಥಿತಿಯ ಕಡೆಗೆ, ಪ್ರಕೃತಿಯ ಕಡೆಗೆ ಆಕರ್ಷಿತ ಮಾಡಿಬಿಡ್ತದೆ. और जब हलचल में आ जाते हैं तो स्नेह का अनुभव होने के कारण, स्नेही जीवन प्रिय लगाने के कारण फिर बाप की याद आती है. ಮತ್ತೇನಾಗ್ತದೆ, ಯಾವಾಗ ಹಲ್ಚಲ್ದಲ್ಲಿ ಬರ್ತಿರೋ ಸ್ನೇಹದ ಅನುಭವ ಆಗೋದರ ಕಾರಣ, ಸ್ನೇಹಿ ಜೀವನ ಪ್ರಿಯ ಇರುವುದರ ಕಾರಣ ಮತ್ತೇನಾಗ್ತದೆ, ತಂದೆಯ ನೆನಪು ಬರ್ತದೆ. ಪ್ರಯತ್ನ ಕರ್ತೆ ಹೇ ಕಿ ಅಭಿ ಫಿರ್ ಸೆ ಬಾಪ್ ಕೆ ಸ್ನೇಹ ಮೇ ಸಮಾ ಜಾವೆ. ಪ್ರಯತ್ನ ಮಾಡ್ತಾರೆ, ಮತ್ತೆ ಏನು ಮಾಡಬೇಕು, ತಂದೆಯ ಸ್ನೇಹದಲ್ಲಿ ಸಮ ಆಗಬೇಕು. तो समय प्रमाण, परिस्थिति प्रमाण हलचल में आने के कारण कभी याद करते हैं, कभी युद्ಧ करते हैं. ಅದಕ್ಕೆ ಹೇಳ್ತಾರೆ ಬಾಬಾ, ಸಮಯ ಪ್ರಮಾಣ ಸ್ನೇಹ ಮಾಡೋದ್ರಿಂದ ಏನಾಗ್ಬಿಡ್ತಾರೆ, ಕೆಲವೊಂದು ಸಮಯದಲ್ಲಿ ಪರಿಸ್ಥಿತಿಯ ಪ್ರಮಾಣ ಹೊಯ್ದಾಟದಲ್ಲಿ ಬಂದು ಅದರ ಕಾರಣವಾಗಿ ನೆನಪು, ಕೆಲವೊಂದು ಸಲ ನೆನಪು ಮಾಡ್ತಾರೆ, ಇನ್ನು ಕೆಲವು ಸಲ ಯುದ್ಧ ಮಾಡ್ತಾರೆ. ಯುದ್ಧಕ್ಕೆ ಜೀವನ್ ಜಾದಾ ಹೋತಿ ಹೇ. ಹೀಗಿದ್ದಾಗ ಸ್ನೇಹ ಕಡಿಮೆ ಇತ್ತು ಅಂತಂದರೆ ಯುದ್ಧ ಹೆಚ್ಚ ಮಾಡಬೇಕಾಗ್ತದೆ. ಅವ್ರ ಸ್ನೇಹ ಮೇ ಸಮಾನೆ ಕಿ ಜೀವನ್ ಉಸ್ಕೆ ಅಂತರ್ ಮೇ ಕಮ್ ಹೋತಿ ಹೇ. ಸ್ನೇಹದಲ್ಲಿ ಸಮಾವೇಶ ಆಗೋದ್ರಲ್ಲಿ ಏನಾಗ್ಬಿಡ್ತದೆ, ಅಂತರ ಆಗ್ಬಿಡ್ತದೆ. इसलिए
तीसरा नंबर बन जाते हैं। फिर भी विश्व की सर्व आत्माओं से तीसरा नंबर भी अति श्रेष्ठ ही कहेंगे। ನಂಬರ್ ಏನೋ ಥರ್ಡ್ ನಂಬರ್ ಇದೆ, ಆದಾಗ್ಯೂ ಕೂಡ ವಿಶ್ವದ ಎಲ್ಲ ಆತ್ಮಗಳನ್ನು ಹೋಲಿಸಿದಾಗ ಮೂರನೇ ನಂಬರ್ ಕೂಡ ಶ್ರೇಷ್ಠನೇ ಅಂತ ಹೇಳ್ತಾರೆ ಬಾಬಾ. ಕ್ಯೂಕಿ ಬಾಪ್ಕೋ ಪೆಹಚಾನ, ಅಷ್ಟಾದರೂ ಮಾಡಿದ್ದೀರಾ, ತಂದೆಯನ್ನು ಪರಿಚಯ ಮಾಡ್ಕೊಂಡ್ರಿ, ಗುರುತಿಸಿದ್ರಿ, ಒಪ್ಕೊಂಡ್ರಿ, ಹೌದು ಶಿವಬಾಬಾ ನನ್ನ ತಂದೆ ಅಂತ. बाप के बने ब्राह्मण परिवार के बने, ऊंचते ऊंच ब्राह्मण आत्माएं ब्रह्मा कुमार कुमार कहलाते. ತಂದೆ ಮಕ್ಕಳಾದ್ರಿ, ಬ್ರಾಹ್ಮಣ ಪರಿವಾರದವರಾದ್ರಿ, ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳು ಬ್ರಹ್ಮ ಕುಮಾರ್ ಕುಮಾರ್ ಅಂತ ಹೇಳ್ತಾರೆ. इसलिए दुनिया के अंतर में वह भी श्रेष्ठ आत्माएं हैं. ಹೊರಗಿನ ಜಗತ್ತಿನ ಆತ್ಮಗಳನ್ನು ನೋಡಿದಾಗ ಥರ್ಡ್ ನಂಬರ್ದವರು ಕೂಡ ಏನು ಶ್ರೇಷ್ಠನೇ. लेकिन संपूर्णता के अंतर में तीसरा नंबर है. ಸಂಪನ್ನ ಆಗೋದ್ರಲ್ಲಿ, ಸಂಪೂರ್ಣ ಆಗೋದ್ರಲ್ಲಿ ಥರ್ಡ್ ನಂಬರ್ ಅಂತ ಹೇಳ್ತಾರೆ ಬಾಬಾ. तो ಸ್ನೇಹಿ ಸಭಿ ಹೇ ಲೇಕಿನ್ ನಂಬರ್ ವಾರ್ ಹೇ. ಎಲ್ಲರೂ ಸ್ನೇಹಿ ಮಕ್ಕಳೇ ಇದ್ದೀರಾ, ಆದರೆ ನಂಬರ್ ವಾರ್. ನಂಬರ್ 1 सदा स्नेही आत्माएं सदा कमल पुष्प समान न्यारी और बाप की अति प्यारी है. ಯಾರು ನಂಬರ್ 1 ಇದ್ದಾರೋ ಅವರು ಸದಾ ಸ್ನೇಹಿ ಆತ್ಮಗಳು, ಸದಾ ಕಮಲ ಪುಷ್ಪ ಸಮಾನ ಭಿನ್ನ ಆಗಿರ್ತಾರೆ. और बाप की अति प्यारी है. स्नेही आत्माएं न्यारी है, प्यारी भी है, लेकिन बाप समान शक्तिशाली विजयी नहीं है. ಬಾಬಾ ಹೇಳ್ತಾರೆ ಸ್ನೇಹಿ ಆತ್ಮಗಳು ಭಿನ್ನ ಇದ್ದಾರೆ, ಪ್ಯಾರಾನೂ ಇದ್ದಾರೆ, ಆದರೆ ತಂದೆ ಸಮಾನ ಶಕ್ತಿಶಾಲಿಯಾಗೋದ್ರಲ್ಲಿ ವಿಜಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. लवलीन नहीं है लेकिन स्नेही है. उनका विशेष यही स्लोगन है, तुम्हारे हैं तुम्हारे रहेंगे. ಬಾಬಾ ಹೇಳ್ತಾರೆ ಲವ್ಲೀನ್ ಇದ್ದಾರೆ, ಆದರೆ ಲವ್ಲೀನ್ ಇಲ್ಲ, ಸ್ನೇಹಿ ಇದ್ದಾರೆ. ಅವರ ವಿಶೇಷತೆ ಸ್ಲೋಗನ್ ಏನು, ತುಮ್ಹಾರೆ ಹೇ ತುಮ್ಹಾರೆ रहेंगे. ಬಾಬಾ ನಾವು ನಿಮ್ಮವನಾಗಿದ್ದೀವಿ, ನಿಮ್ಮವರಾಗೇ ಇರ್ತೀವಿ. ಸದಾ ಯಹ ಗೀತ್ ಗಾತೆ रहते फिर भी स्नेह है, इसलिए 80% ಸೇಫ್ रहते हैं. ಆದರೂ ಸೇಫ್ ಇದ್ದಾರೆ, 80% ಸುರಕ್ಷಿತ ಇದ್ದಾರೆ. ಲೇಕಿನ್ ಫಿರ್ ಭಿ ಕಭಿ ಕಭಿ ಶಬ್ದ ಆ ಜಾತಾ, ಆದರೂ ಮತ್ತೆ ಯಾವ ಶಬ್ದ ಬರ್ತದೆ, ಕಭಿ ಕಭಿ ಬರ್ತದೆ, ಸದಾ ಶಬ್ದ नहीं आता. और तीसरे नंबर आत्माएं बार बार स्नेह के कारण प्रतिज्ञाएं भी स्नेह से करते रहते. बस अभी से ऐसे बनना है. ಮತ್ತೇನು ಮಾಡ್ತಾರೆ ಬಾಬಾ, ಸದಾ ಅಂದರೆ ಫಸ್ಟ್ ನಂಬರ್, ಕಭಿ ಕಭಿ ಅಂದರೆ ಸೆಕೆಂಡ್ ನಂಬರ್, ಇನ್ನು ತೀಸರಾ ನಂಬರ್ ಹೆಂಗಿರ್ತಾರೆ, ಅವಾಗವಾಗ ಪ್ರತಿಜ್ಞೆ ಮಾಡ್ತಾನೆ ಇರ್ತಾರೆ, ಇನ್ನೊಮ್ಮೆ ಹಿಂಗೆ ಮಾಡೋದಿಲ್ಲ, ಇನ್ನೊಮ್ಮೆ ಹಿಂಗೆ ಮಾಡೋದಿಲ್ಲ. ಬಸ್ ಅಭಿಸೆ ಐಸೆ ಬನನ, ಈಗಿಂದನೇ ಹೀಗೆ ಆಗಬೇಕು, ಅಭಿಸೆ ಯಹ ಕರೆಂಗೆ, ಈಗಿಂದನೇ ಮಾಡ್ತೀವಿ. ಕ್ಯೋಂಕಿ ಅಂತರ್ ತೋ ಜಾನ್ತೆ ಹೇನಾ, ಯಾಕೆ ಅಂತರ ಇದೆ. प्रतिज्ञा भी करते, पुरुषार्थ भी करते, लेकिन कोई न कोई विशेष पुराना संस्कार लगन में ಮಗನ್ रहने नहीं देता. ಅದಕ್ಕೆ ಬಾಬಾ ಹೇಳ್ತಾರೆ ಮಾಡ್ತಾರೆ, ಮಾಡೋಕ್ಕೆ ಹೋಗ್ತಾರೆ, ಆದರೆ ಕೆಲವೊಂದಿಷ್ಟು ಹಳೆಯ ಸಂಸ್ಕಾರಗಳು ಇರೋದ್ರಿಂದ ಮಗನ್ನಲ್ಲಿ ಬರಲಿಕ್ಕಾಗಲ್ಲ. ವಿಘ್ನ ಮಗನ್ ಅವಸ್ಥಾಸೆ ನೀಚೆ ಲೇ ಆತೆ, ವಿಘ್ನ ಬರ್ತದೆ. ಇಸ್ಲಿಯೇ ಸದಾ ಶಬ್ದ नहीं आ सकता, ಅದಕ್ಕಾಗಿ ಸದಾ ಸ್ನೇಹಿ ಆಗಿರೋದಿಲ್ಲ. ಲೇಕಿನ್ ಕಭಿ ಕೈಸೆ ಹೋನೆ ಕೆ ಕಾರಣ कोई न कोई विशेष कमजोरी रह जाती है. ಅದಕ್ಕೆ ಬಾಬಾ ಹೇಳ್ತಾರೆ ಕಭಿ ಕಭಿ ಸ್ನೇಹ ಮಾಡೋದ್ರಿಂದ ಇನ್ನೂ ಕೆಲವೊಂದಿಷ್ಟು ವಿಶೇಷ ಕಮ್ಜೋರ್ಗಳು ಹಾಗೆ ಇರ್ತವೆ. ऐसी आत्माएं बाप दादा के आगे रूहान भी बहुत मीठी करते हैं. ಇಂಥ ಆತ್ಮಗಳು ಬಾಬಾರವ್ರ ಜೊತೆ ಆತ್ಮಿಕ ವಾರ್ತಾಲಾಪನ ಕೂಡ ಬಹಳ ಮಧುರವಾಗಿ ಮಾಡ್ತಾರೆ. ಹುಜ್ಜತ್ ಬಹುತ್ ದಿಖಾತೆ हैं, कहते हैं डायरेक्शन तो आपकी है, लेकिन हमारे तरफ से करो भी आप और पावे हम. ಬಾಬಾ ಹೇಳ್ತಾರೆ ನೀವೇ ಮಾಡಿಸ್ತೀರಿ ಬಾಬಾ, ನೀವೇ ಡೈರೆಕ್ಷನ್ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಜಬ್ ಆಪ್ನೆ ಅಪನಾ ಬನಾಯಾ ಹೈ ತೋ ಆಪ್ ಹಿ ಜಾನೋ. ಯಾವಾಗ ನೀವು ನನ್ನನ್ನು ನಿನ್ನವರನ್ನಾಗಿ ಮಾಡ್ಕೊಂಡಿದ್ದೀರಾ ನಿಮಗೆ ಗೊತ್ತು. ಬಾಪ್ ಕೇತೆ ಹೇ ಬಾಪ್ ತೋ ಜಾನೆ, ಬಾಬಾ ಹೇಳ್ತಾರೆ ಬಾಬಾ ಗೊತ್ತು, ಲೇಕಿನ್ ಬಚ್ಚೆ ಮಾನೆ ತೋ ಸಹಿ. ಬಾಬಾ ಹೇಳ್ತಾರೆ ಮಕ್ಕಳು ಒಪ್ಕೋಬೇಕಲ್ಲ, ಲೇಕಿನ್ ಬಚ್ಚೆ ಹುಜ್ಜತ್ ಸೆ ಯಹಿ ಕೇತೆ कि हम माने ना माने आपको मानना ही पड़ेगा. ಮಕ್ಕಳು ಹೇಳ್ತಾರೆ ನಾವು
ಒಪ್ಕೊಳ್ಳಿ ಬಿಡಲಿ, ನೀವಂತೂ ಒಪ್ಕೊಳ್ಬೇಕಲ್ಲ. तो बाप को फिर भी बच्चों पर रहम आता है कि है तो ब्राह्मण बच्चे. ಹೀಗೆಲ್ಲ ಮಾಡೋದ್ರಿಂದ ಬಾಬಾಗೆ ಏನಾಗ್ತದೆ? ದಯಾ ಬರ್ತದೆ. ಬಾಬಾ ಹೇಳ್ತಾರೆ, इसलिए स्वयं भी निमित्त बनी हुई आत्माओं द्वारा विशेष शक्ति देते हैं. ಅದಕ್ಕೆ ಬಾಬಾ ಹೇಳ್ತಾರೆ, ವಿಶೇಷವಾಗಿ ನಿಮಿತ್ತ ಆಗಿರ್ತಕ್ಕಂಥ ಆತ್ಮಗಳ ಮುಖಾಂತರ ವಿಶೇಷ ಶಕ್ತಿ ಕೊಡ್ತಾರೆ. लेकिन कोई शक्ति लेकर बदल भी जाते और कोई शक्ति मिलते भी अपने संस्कारों में मस्त होने कारण शक्ति को धारण नहीं कर सकते. ಬಾಬಾ ಹೇಳ್ತಾರೆ, ಆದರೆ कोई शक्ति लेकर ಯಾವುದೋ ಒಂದು ಶಕ್ತಿ ತಗೊಂಡು ಬದಲ್ ಬಿ ಜಾತೆ, ಬದಲಿನೂ ಆಗ್ತಾರೆ. ಅವ್ರು ಮತ್ತೇನು ಮಾಡ್ತಾರೆ? कोई शक्ति मिलते भी, ಶಕ್ತಿ ಸಿಗ್ತವೆ, ಮತ್ತೇನು ಮಾಡ್ತಾರೆ? ಅಪನ ಸಂಸ್ಕಾರೊಮೆ, ತಮ್ಮ ಹಳೆಯ ಸಂಸ್ಕಾರದಲ್ಲಿ ಮಸ್ತಾಗಿ ಶಕ್ತಿಕೋ ಧಾರಣ ನಹಿ ಕರ್ ಸಕ್ತೆ, ಶಕ್ತಿಗಳನ್ನು ಧಾರಣೆ ಮಾಡೋಕ್ಕಾಗ್ತಿಲ್ಲ. जैसे कोई ताकत की चीज़ खिलाओ और वह खावे ही नहीं तो क्या करेंगे. ಬಾಬಾ ಹೇಳ್ತಾರೆ, ಹೇಗೆ ಶಕ್ತಿಶಾಲಿ ವಸ್ತುಗಳನ್ನು ತಿನ್ನಿಸಿದರೆ ವಹ ಖಾವೇ ಹಿ ನಹಿ, ತಿನ್ನಲೇ ಇಲ್ಲ ಅಂದರೆ ಕ್ಯಾ ಕರೆಂಗೆ, ಏನು ಮಾಡ್ತಾರೆ? बाप विशेष शक्ति देते भी हैं और कोई धीरे धीरे शक्तिशाली बनते बनते तीसरे नंबर से दूसरे नंबर में आ भी जाते हैं. ಬಾಬಾ ಹೇಳ್ತಾರೆ, ವಿಶೇಷ ಶಕ್ತಿಯನ್ನು ಕೊಟ್ಟು ಮತ್ತೆ ಮತ್ತೆ ಧೀರೆ ಧೀರೆ ನಿಧಾನವಾಗಿ ಶಕ್ತಿಶಾಲಿ ಆಗ್ತಾ थर्ड नंबरिंದ ಸೆಕೆಂಡ್ ನಂಬರ್ಗೆ ಬರ್ತಾರೆ. लेकिन कोई बहुत अलबेले होने के कारण जितना लेना चाहिए उतना नहीं ले सकते. ಇನ್ನು ಕೆಲವರು ಆ ಕಡೆ ಈ ಕಡೆ ಹೊಯ್ದಾಟದಲ್ಲಿರೋದ್ರಿಂದ ಎಷ್ಟು ಶಕ್ತಿ ತಗೊಳ್ಬೇಕು ಅಷ್ಟು ತಗೊಳಕತ್ತಿಲ್ಲ. ತೀನೋ ಪ್ರಕಾರಕ್ಕೆ ಸ್ನೇಹಿ ಬಚ್ಚೆ ಹೇ, 3 ಪ್ರಕಾರದ ಸ್ನೇಹಿ ಮಕ್ಕಳಿದ್ದಾರೆ. ಸ್ನೇಹಿ ಬಚ್ಚೆ ಹೇ, ಟೈಟಲ್ ಸಭಿ ಕಾ ಸ್ನೇಹಿ ಬಚ್ಚೆ ಹಿ ಹೇ, ಟೈಟಲ್ ಮಾತ್ರ ಎಲ್ಲರೂ ಏನಂತಾರೆ? ಸ್ನೇಹಿ ಮಕ್ಕಳೇ. ಲೇಕಿನ್ ನಂಬರ್ ವಾರ್ ಹೇ, ಆದರೆ ಏನು ಹೇಳ್ತಾರೆ ಬಾಬಾ? ನಂಬರ್ ವಾರ್ ಆಗಿದ್ದಾರೆ. ಬಾಬಾ ಹೇಳ್ತಾರೆ, जितना वृद्धि करते रहेंगे उतना महान पुण्य आत्मा बनने का फल. ಎಷ್ಟೆಷ್ಟು ನೀವು ನಿಮ್ಮನ್ನು ಮುಂದೆ ಹೋಗ್ತಿರೋ ಅಷ್ಟು ಮಹಾನ್ ಪುಣ್ಯಾತ್ಮ ಆಗ್ತೀರಾ. ಸರ್ವಕ್ಕೆ ಆಶೀರ್ವಾದ ಪ್ರಾಪ್ತ ಹೋಗ್ತಿ रहेगी, ಎಲ್ಲರ ಆಶೀರ್ವಾದ ಸಿಗ್ತಾವೆ. ಪುಣ್ಯಾತ್ಮ ಹಿ ಪೂಜಾತ್ಮ ಬಂತಿ ಹೇ, ಪುಣ್ಯಾತ್ಮರೇ ಪೂಜಾತ್ಮ ಆಗ್ತಾರೆ. ಅಭಿ ಪುಣ್ಯಾತ್ಮ ನಹಿ ತೋ ಭವಿಷ್ಯ ಮೇ ಪೂಜಾತ್ಮ ನಹಿ ಬನ್ ಸಕ್ತೆ. ಈಗ ನೀವು ಪುಣ್ಯಾತ್ಮ ಆಗಲಿಲ್ಲ ಅಂದರೆ ಭವಿಷ್ಯದಲ್ಲಿ ಪೂಜ್ಯಾತ್ಮ ಆಗೋಕ್ಕಾಗೋದಿಲ್ಲ. ಪುಣ್ಯಾತ್ಮ ಬನನಾ ಭೀ ಜರೂರಿ ಹೇ, ಪುಣ್ಯಾತ್ಮ ಆಗೋದು ಕೂಡ ಏನಾಗಿದೆ? ಜರೂರಿ ಆಗಿದೆ. ಅಚ್ಛಾ, ಓಂ ಶಾಂತಿ.